ಇದೊಂದು ತಮಾಷೆ ಅನಿಸಿದರೂ ಜೀವನಕ್ಕೆ ತುಂಬ ಬೋಧಕವಾದಂಥ ಒಂದು ಘಟನೆ. ನಗರದಿಂದ ತುಂಬ ದೂರ, ನಾಗರಿಕತೆಯಿಂದ ತುಂಬ ದೂರ ಕಾಡಿನಲ್ಲಿದ್ದಂಥ ಒಂದು ಆದಿವಾಸಿ ಜನರ ಗುಂಪಿತ್ತು. ಚೆನ್ನಾಗೇ ಇದ್ರು, ಪಾಪ ಸಂತೋಷವಾಗಿದ್ದರು ಅವರು. ನಾಗರಿಕತೆ ಅಂದರೆ ಗೊತ್ತಿಲ್ಲ ಅವರಿಗೆ, ಅದು ಬೇಕು ಎಂಬ ಆಸೆ ಇಲ್ಲ. ಒಂದು ದಿನ ಪಟ್ಟಣದಿಂದ ಒಬ್ಬ ಹುಡುಗ ಬಂದ. ನಮ್ಮ ಕೆಲವರು ಫ್ಯಾನ್ಸಿ ಇರ್ತದೆ, ಆದಿವಾಸಿಗಳನ್ನ ಉದ್ಧಾರ ಮಾಡ್ತೇವೆ ಅಂತ ಹೋಗುವಂಥವ್ರು. ಈ ಹುಡುಗ ಹೋದ. ಅವನ ವೇಷ ಭೂಷಣ ನೋಡಿ ಅವ್ರಿಗೆ ಆಶ್ಚರ್ಯ ಆಯಿತು. ಹಿಂಗ್ಯಾಕಿದ್ದಾನೆ ಇವನು, ಇವನೇ ವಿಚಿತ್ರ ಅನಿಸೋದು ಅವರಿಗೆ. ಇವನಿಗೆ ಅವ್ರ ವಿಚಿತ್ರ ಅನ್ನಿಸ್ತಾಯಿತ್ತು. ಅವ್ರ ವೇಷ ನೋಡಿ ಇವನಿಗೆ ಬೆರಗಾಯಿತು. ತನ್ನ ಪಟ್ಟಣದ ವೈಭವ ಹೇಳಿದ, ನನ್ನ ನಗರ ಹೇಗಿದೆ, ಸಂಭ್ರಮ ಹೇಗಿದೆ ಗೊತ್ತಾ, ಏನೇನು ಅವಕಾಶಗಳಿದೆ ಅಂತ ಹೇಳಿದ. ಅದನ್ನೆಲ್ಲ ಕಾಣದಂಥ ಆಕರ್ಷಣೆ ಆದಿವಾಸಿಗಳ ನಾಯಕ ಇದ್ನಲ್ಲ ಅವನಿಗೆ ಬಂತು. ನಾನು ನೋಡ್ಕೊಂಬರ್ಬೇಕಂತದು, ಹೇಗಿದ್ದಾರೆ ಜನ ಅಲ್ಲಿ, ನಾಗರಿಕತೆಯಲ್ಲಿ ಇರುವಂಥ ಜನ ಹೇಗಿದ್ದಾರೆ ಅಂತ. ಒಂದು ದಿವಸ ಆಸೆ ಬಲವಾದಾಗ ಆ ತರುಣನ ಕೇಳಿದ, ಬರಬೇಕಾದ್ರೆ ಹೇಗೆ ಬರಬೇಕು ಅಂತ ಕೇಳಿದ್ದ. ಅವನು ಹೇಗೆ ಬರಬೇಕು ಅಂತ ದಾರಿ ಹೇಳಿ ಒಂದಿಷ್ಟು ದುಡ್ಡು ಕೊಟ್ಟಿದ್ದ. ಒಂದನ ನಿರ್ಧಾರ ಮಾಡಿ ಆದಿವಾಸಿಗಳ ನಾಯಕ ಪಟ್ಟಣಕ್ಕೆ ಬಂದ ಅಂತ ಕತೆ. ತಮಾಷೆ ಕತೆ ಇದು. ಆ ನಗರ ಜೀವನ ದಿಗ್ಭ್ರಮೆ ಆಗ್ಬಿಡ್ತು ಅವನಿಗೆ. ಎಷ್ಟು ಜನ ಇದು, ಎಷ್ಟು ವಾಹನ, ಈ ಜನ ನಡೆಯೋಂಗೆ ಕಾಣಿಸಲ್ಲ, ಓಡ್ತಾರೆ ಎಲ್ಲರೂ. ಗಡಿಯಾರ ನೋಡ್ತಾರೆ ಓಡ್ತಾರೆ, ಗಡಿಯಾರ ನೋಡ್ತಾರೆ ಓಡ್ತಾರೆ. ಇಷ್ಟ್ಯಾಕೆ ಧಾವಂತ ಇವರಿಗೆ, ಆರಾಮಾಗಿರ್ಬಹುದಾಗಿತ್ತಲ್ಲ ಅಂದ. ಬೆರಗ ಗಣಿಗಳಿಂದ ಆ ದೊಡ್ಡ ದೊಡ್ಡ ಅಂಗಡಿಗಳನ್ನು ನೋಡಿದ, ಕೋರೈಸು ಬೆಳಕು ನೋಡಿದ, ಮಿರುಮೆರೆ ಮಿಂಚುವಂಥ ರಸ್ತೆಗಳು, ಅದನ್ನು ಮೆರೆಸುವಂಥ ಬೆಡಗಿಯರು, ಅವನ್ನೆಲ್ಲ ನೋಡಿ ಆಶ್ಚರ್ಯ ಆಗೋಯ್ತು ಅವನಿಗೆ. ನಾಯಕ ಒಂದು ಅಂಗಡಿ ಮುಂದೆ ನಿಂತ್ಕೊಂಡ. ಅದೊಂದು ಫೋಟೋ ತೆಗೆಯೋ ಅಂಗಡಿ, ಸ್ಟುಡಿಯೋ. ಅಲ್ಲಿ ಬೇರೆ ಬೇರೆ ಚಿತ್ರ ಹಾಕಿದ್ದಾರೆ, ಒಂದು ದೊಡ್ಡ ಫಲಕ ಹಾಕಿದ್ದಾರೆ. ಅದ್ರ ಮೇಲೆ ಏನು ಬರೆದಿದೆ ಅಂತ ಪಕ್ಕದಲ್ಲಿದ್ದವನು ಕೇಳಿದ. ನನಗೆ ಓದಕ್ಕೆ ಬರಲ್ಲ, ಏನು ಬರೆದಿದ್ದಾರಪ್ಪ ಇಲ್ಲಿ ಅಂತ. ಬರೆದಿರೋ ತಮಾಷೆಯಾಗಿತ್ತು. ಓದಿ ಹೇಳಿದಂತೆ, ನಿಮಗೆ ಬೇಕಾದ ಹಾಗೆ ಭಾವಚಿತ್ರ ತೆಗೆಸಿಕೊಳ್ಳಿ. ಮೊದಲೇ ನಂಬರ್ 1, ನೀವಿರೋ ಹಾಗೆ ಭಾವಚಿತ್ರ ಬೇಕು ಅಂದರೆ 10 ರೂಪಾಯಿ. ನೀವಿರೋ ಹಾಗೆ ಚಿತ್ರ ಬೇಕು ಅಂದರೆ 10 ರೂಪಾಯಿ. ನೀವು ಹೇಗಿದ್ದೀರಿ ಅಂತ ಭಾವಿಸಿದ್ದೀರಲ್ಲ, ಹಾಗೆ ತೆಗಿಬೇಕಾದ್ರೆ 20 ರೂಪಾಯಿ. ಬೇರೆಯವರು ನಿಮ್ಮನ್ನು ಹೇಗೆ ಗಮನಿಸಬೇಕು ಅಂತ ಆಸೆ ಪಟ್ಟಿದ್ದೀರೋ ಹಾಗೆ ತೆಗೆದ್ರೆ 30 ರೂಪಾಯಿ. ನೀವು ಹೇಗಿದ್ದರೆ ಚಂದ ಆಗ್ತಿತ್ತು ಅಂತ ನಿಮ್ಮ ಮನಸ್ಸಿಗೆ ಅನಿಸಿದೆಯೋ ಹಾಗೆ ತೆಗೆಯೋದಾದ್ರೆ 50 ರೂಪಾಯಿ. ನಾಯಕನಿಗೆ ಆಶ್ಚರ್ಯ ಆಯಿತು, ಹೀಗೆಲ್ಲ ಇದೆಯಾ ಇದು. ಅಂಗಡಿಯವನು ಕೇಳಿದಂತೆ, ಭಾವಚಿತ್ರ ಅಂದ್ರೆ ನಾವು ಹೇಗಿರ್ತೀವೋ ಹಾಗಿರ್ಬೇಕಪ್ಪ ಅದು. ಒಂದನೇದನ್ನು ಬಿಟ್ಟು ಬಾಕಿದ್ದನ್ನು ಯಾರಾದರೂ ಕೇಳಿದಾರಾ ಅಂತ ಅಂಗಡಿಯವನು ಕೇಳಿದ. ಅದಕ್ಕೆ ಅಂಗಡಿಯವನು ಹೇಳ್ತಾನೆ, ಸ್ವಾಮಿ, ಮೊದಲನೇ ಭಾವಚಿತ್ರಕ್ಕಾಗಿ ನಮ್ಮ ಬಂದವರು ಯಾರೂ ಇಲ್ಲ ನಮ್ಮಲ್ಲಿ ಅಂತ. ಅಂದರೆ ನಾವೆಲ್ಲರೂ ಮತ್ತೊಬ್ರು ಹೇಗೆ ಕಾಣಿಸ್ಬೇಕು ಅಂತ ಅಂದ್ಕೊಂಡಿದ್ದೀವೋ ಹಾಗಿರಬೇಕು ಅನಿಸುತ್ತೆ. ಈಗ ನೋಡಿ, ನಿಮ್ಮ ಜೀವನದಲ್ಲಿ ಆಗಿರುತ್ತೆ. ನಿಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫ್ ಯಾರಿಗಾದ್ರೂ ಇಷ್ಟ ಆಗಿತ್ತಾ ನಿಮಗೆ? ಎಲ್ಲರೂ ಹೇಳೋದು, ನಂದು ಚೆನ್ನಾಗಿಲ್ರಿ, ನಿಮ್ಮ ಚೆನ್ನಾಗಿದೆ ನೋಡ್ರಿ ಅಂತಾರೆ. ಅಂದರೆ ಫೋಟೋ ಕ್ಯಾಮ್ರಾ ಏನು ಮಾಡುತ್ತೆ ಪಾಪ, ಮುಂದೆ ಯಾರು ಕೂತಿದ್ದಾರೋ ಅದು ಹಾಗೆ ತೆಗೀತದೆ. ನಿಮ್ಮ ಮನಸ್ಸಲ್ಲಿ ಒಂದಿದೆ, ನಾನು ಹಿಂಗೆ ಕಾಣಿಸ್ತೇನೆ ಅಂತ ಒಂದಿದೆ, ಆ ಭ್ರಮೆ. ಆ ಭ್ರಮೆಗೆ ಹೊಂದೋ ಅಂಥ ಚಿತ್ರ ಬರೋ ತನಕನೂ ಫೋಟೋ ಚೆನ್ನಾಗಿಲ್ಲ ಅಂತ ಅನ್ನೋದು. ಕೆಲವರು ನೋಡಬೇಕು, 16 ವರ್ಷ ತೆಗೆದಂಥ ಫೋಟೋ 70 ವರ್ಷ ಇಟ್ಕೊಂಡಿರ್ತಾರೆ, ಈ ಫೋಟೋ ಚೆನ್ನಾಗಿದೆ ಅಂತ. ಫೋಟೋ ಚೆನ್ನಾಗಿಲ್ಲ, ನಿಮ್ಮ ತಲೆಯಲ್ಲಿ ಹಂಗೆ ಕೂತ್ಕೊಂಡಿದೆ ಅದು. ಅದಕ್ಕೆ ಹೇಳ್ತಾರೆ, ಭಾಳ ಮುಖ್ಯ ಇದು. ನಾವೆಲ್ಲರೂ ನಾಯಕನ ಜಾತಿಯವರೇ. ದಯವಿಟ್ಟು ನೋಡಿ, ಆಯ್ಕೆ ನಮ್ಮದು. ಭಗವಂತ ನಮ್ಮ ಜೀವನದ ಚಿತ್ರವನ್ನು ನಮ್ಮ ಬಾಗಿಲಲ್ಲಿ ಹಾಕಿದ್ದಾನೆ. ಅದನ್ನು ಹಾಗೆ ಒಪ್ಕೊಳ್ಳೋದು ಒಳ್ಳೆಯದು. ನಾವು ದಪ್ಪ ಇದ್ದೀವೋ ತೆಳ್ಳಗಿದ್ದೀವೋ, ಉದ್ದ ಇದ್ದೀವೋ ಗಿಡ್ಡಿದ್ದೀವೋ, ಕಪ್ಪಿದ್ದೀವೋ ಬೆಳ್ಳಗಿದ್ದೀವೋ ಅದು ಮುಖ್ಯ ಅಲ್ಲ. ಆದರೆ ಭಗವಂತನ ವಿಶೇಷವಾದ ಸೃಷ್ಟಿ ನೀವು ಅಂತ ನೆನಪಿರಬೇಕು. ನಿಮ್ಮಂಥ ಜೀವನ, ನಿಮ್ಮಂಥ ವ್ಯಕ್ತಿ ಈ ಪ್ರಪಂಚದಲ್ಲಿ ಹಿಂದೆ ಇಲ್ಲ, ಇವತ್ತೂ ಇಲ್ಲ, ಮುಂದೆ ಇರೋದಿಲ್ಲ. ಹಾಗೆ ನಿಮ್ಮನ್ನು ಭಗವಂತ ವಿಶೇಷವಾಗಿ ಸೃಷ್ಟಿ ಮಾಡಿದಾಗೆ ಇನ್ನೊಬ್ಬರು ಹಂಗೆ ಕಾಣಿಸೋದಕ್ಕೆ ಯಾಕೆ ಪ್ರಯತ್ನ ಮಾಡ್ತೀವೋ ನನಗೆ ಅರ್ಥ ಆಗೋಲ್ಲ. ಮತ್ತೊಬ್ಬರ ಚೌಕಟ್ಟಿಗೆ ನಮ್ಮ ಚಿತ್ರ ತಗಲಿಸೋದು ಅನಾರೋಗ್ಯವಾದ ಮನಸ್ಸಿನ ಲಕ್ಷಣ. ಅದು ನಮ್ಮ ಮನಸ್ಸು ಯಾವಾಗಲೂ ಆರೋಗ್ಯವಾಗಿರಲಿ.